ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ನೀನು ಈ ತರ ನಡ್ಕೊಳ್ತಾ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಘಟನೆ ನಡೆದಿರೋ ಜಾಗದಲ್ಲಿ ಶಂಕರ ಅವ್ರ ಆಧಾರ್ ಕಾರ್ಡ್ ಸಿಕ್ಕಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನು ಅವರೇ ಕೆಲಸ ಮಾಡಿದ್ದಾರೆ ಅಂತ ಕೊಳ್ಳೋದು ತಪ್ಪಾಗುತ್ತೆ. ಹತ್ರ ಅದನ್ ಬಿಟ್ರೆ ಬೇರೆ ಏನ್ ಸಾಕ್ಷಿ ಇದೆ ಹೇಳು? ಯಾರಾದ್ರೂ ಈ ಕೆಲಸ ಮಾಡಿರ್ಬೋದಲ್ವಾ ಅಂತ ಅಮರ್ ಹೇಳ್ತಾ ಇರ್ತಾನೆ. ಆದ್ರೆ ಅಮರ್ ಮಾತ್ನ ಕೇಳಿಸ್ಕೊಳ್ಳೋ ಅಷ್ಟು ತಾಳ್ಮೆ ಗೌರಿಗಿರೋದಿಲ್ಲ. ಇನ್ನು ಎಂತ ಕ್ರೂರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಮರ್, ಅವನ ಬಗ್ಗೆ ನಿನಗೇನ್ ಗೊತ್ತಿದೆ? ನನ್ ಬಗ್ಗೆ ಗೊತ್ತಿಲ್ಲದೆ ಇರೋರು ನನ್ನ ಸಹಾಯಕ್ಕೆ ನಿಂತಿದ್ದಾರೆ. ಬಗ್ಗೆ ಸ್ವಲ್ಪನೂ ಸುಳಿವನ್ನ ಬಿಟ್ಕೊಡ್ದೆ ನನ್ನನ್ನ ಕಾಪಾಡ್ತಾ ಇದ್ದಾರೆ. ಸ್ಟಾಫ್ ಎಲ್ಲ ನಾನು ಏನು ತಪ್ಪು ಮಾಡಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಸ್ಟಾಫ್ ಎಲ್ಲ ನನ್ನ ಹತ್ರ ಮಂಡಿ ಊರಿ ಕ್ಷಮೆ ಕೇಳಿದ್ದಾರೆ. ಇವನೇನ್ ಮಾಡ್ತಾನೆ ಗೊತ್ತಾ? ಅದೇ ಸ್ಟಾಫ್ ಮುಂದೆ ನನ್ ಮರ್ಯಾದೆ ಕಳೀತಾನೆ. ಹೆಜ್ಜೆಗೂ ತುಂಬಾ ನೋವು ಮಾಡ್ತಾ ಇದ್ದಾನೆ. ಚಿತ್ರ ಹಿಂಸೆ ಕೊಡ್ತಾ ತೊಂದ್ರೆ ಕೊಡ್ಬೇಕು ಅಂತಾನೆ ಇವನು ಈ ರೀತಿ ಮಾಡ್ತಾ ಇದ್ದಾನೆ. ಇದೆಯಾ ಅಮರ್ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಏನ್ ಹೇಳ್ತಾ ಇದೀಯಾ? ಕಾಣ್ದೇ ಇರೋ ವ್ಯಕ್ತಿ ನೀನ್ ಸಹಾಯ ಮಾಡ್ತಾ ಇದ್ದಾರಾ? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಒಂದ್ ಸುಳಿವು ಕೂಡ ಕೊಡದೆ ಅವ್ರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಇವನಿಗೆ ಮನುಷ್ಯತ್ವನೇ ಇಲ್ಲ. ಇವನ್ ತುಂಬಾ ಕ್ರೂರಿ ಅಂತ ಹೇಳ್ತಾ ಇರ್ತಾಳೆ ಗೌರಿ. ಆಯ್ತು, ನೀನ್ ಇದನ್ನೆಲ್ಲ ಬಿಟ್ಬಿಡು. ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಕೋಪ, ದ್ವೇಷ ಎಲ್ಲ ಈ ಪುಟ್ಟ ಮಗು ಮೇಲೆ ತೋರಿಸ್ಕೊಂತಾ ಇದೆಯಲ್ಲ, ಸರಿನಾ? ಅವಳ ಮನ್ಸಲ್ಲಿ ನಿನ್ ದ್ವೇಷನ ಬಿತ್ತುತ್ತಾ ಇದೀಯಾ? ಮಾಡ್ತಾ ಇರೋ ಸರಿನಾ ಗೌರಿ ಅಂತ ಅಮರ್ ಕೇಳಿದಾಗ, ಎಲ್ಲ ನಾನ್ ಬೇಕು ಅಂತ ಮಾಡ್ತಾ ಇಲ್ಲ ಅಮರ್, ಪರಿಸ್ಥಿತಿ ಅನ್ನತ್ರ ಈ ತರ ಎಲ್ಲ ಮಾಡಿಸ್ತಾ ಇದೆ. ನನ್ ಮಗಳನ್ನ ಈ ತರ ಪರಿಸ್ಥಿತಿಗೆ ತಳ್ಳೋದಕ್ಕೆ ನಾನೇ ಇಷ್ಟಪಡ್ತೀನ? ಗೌರಿ ಹೇಳ್ತಾ ಇರ್ತಾಳೆ. ಆದ್ರೂ ನೀನ್ ತುಂಬಾ ದುಡುಕ್ತಾ ಇದೀಯಾ ಗೌರಿ. ನಿನ್ ಜೀವನನ ನೀನೇ ಹಾಳು ಮಾಡ್ಕೊಂತಾ ಇದೀಯಾ. ಆಗನಿಸ್ತಿದೆ ಗೌರಿ ಅಂತ ಅಮರ್ ಹೇಳ್ತಾನೆ. ಎಲ್ಲ ಏನಿಲ್ಲ ಅಮರ್, ನನಗೆ ಗೊತ್ತಿದೆ ನನ್ನ ಜೀವನ ನಾನು ಹೇಗ್ ನಡೆಸ್ಕೊಂಡು ಹೋಗ್ಬೇಕು ಅಂತ. ಅದಾಗಲ್ಲ ಅಂತ ಹೇಳ್ತಾ ಇರುವಾಗ್ಲೇ ಅಮರ್ ಗೌರಿ ಅಲ್ಲಿಂದ ಹೊರಟೋಗ್ತಾಳೆ. ಗೌರಿ ನಿತ್ಕೋ, ನನ್ ಮಾತು ಕೇಳು ಅಂತ ಅಮರ್ ಎಷ್ಟು ಹೇಳಿದ್ರು ಗೌರಿ ನಿಲ್ಲದೇ ಇಲ್ಲ. ಕಡೆ ಏನಣ್ಣ ಎಲ್ಲಿ ರೆಡಿ ಆಗ್ತಾ ಇದೀಯಾ ಅಂತ ಕೇಳಿದಾಗ, ಇನ್ನೆಲ್ಲಿ ಇಲ್ಲ, ನಾನ್ ರೌಡಿ ಬೇಬಿ ನೋಡೋದಕ್ಕೆ ರೆಡಿ ಆಗ್ತಿದೀನಿ ಅಂತ ಹೇಳಿದಾಗ, ಏನಣ್ಣ ಹೇಳ್ತಾ ಇದೀಯಾ? ಹೋಗ್ತಿದ್ದಾಗೆ ಅದಕ್ಕೆ ನಿಂಗೆ ಆರ್ತಿ ಮಾಡಿ ಒಳಗಡೆ ಬಿಡ್ಕೊಂಡ್ಬಿಡ್ತಾಳ. ಬೊಂಬೆ ವೇಷದಲ್ಲಿ ಹೋಗ್ತಾ ಇದೀಯಾ ಅಂತ ಗೊತ್ತಾಗಿ ನಿನಗೆ ಈ ರೀತಿ ಗಮ್ಗ ಹೊಡೆದಿದ್ದಾರೆ. ಒಂದೊಂದ್ ಡೇಟ್ ಹೇಗಿತ್ತು ಗೊತ್ತಾ ಅಣ್ಣ? ಆ ಲಾಟಿ ಏಟ್ ತಿಂದು ನನ್ ಮೈ ಕೈ ಎಲ್ಲ ತುಂಬಾ ನೋವಾಗ್ತಿದೆ. ಅಂತದ್ರಲ್ಲಿ ಮತ್ತೆ ನೀನು ಅದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಣ್ಣ. ಎಲ್ಲ ಹೇಳಿದ್ದು ಗೊಂಬೆ ವೇಷದಲ್ಲಿ ಹೋಗ್ತೀನಿ ಅಂತ. ಗೊಂಬೆ ವೇಷದಲ್ಲಿ ಹೋದ್ರೆ ಅವಳಿಗೆ ಗೊತ್ತಾಗುತ್ತೆ. ಗೊಂಬೆ ವೇಷ ಬಿಟ್ಟು ಬೇರೆ ವೇಷ ಹಾಕ್ತೀನಿ ಅಂತ ಹೇಳಿದಾಗ, ನಾ ಹೇಳ್ತಾ ಇದೀಯಾ ಬೇರೆ ವೇಷ ಹಾಕ್ತೀಯಾ? ನಾನು ರೌಡಿ ಬೇಬಿ ನೋಡೋದಕ್ಕೆ ಯಾವ ವೇಷ ಬೇಕಾದ್ರೂ ಹಾಕಕ್ ರೆಡಿ ಇದೀನಿ ಅಂತ ಹೇಳಿದಾಗ, ಏಯ್ ಅಣ್ಣ ಇನ್ ನಿಂತರ ಅಂತ ಅನ್ಕೊಂಡಿದ್ಯಾ? ಹೊಡೆದ ತಕ್ಷಣ ಅವದೇ ತಿನ್ ಬರೋದಕ್ಕೆ ನಿನ್ ಪರ್ಫಾರ್ಮೆನ್ಸ್ಗೂ ಡಿಫ್ರೆನ್ಸ್ ಇಲ್ವೇನಲ್ಲ? ಹೇಳಿ ಕೋಳಿ ಚುರುಮುರಿನ ರೇಗಿಸ್ತಾ ಇರ್ತಾನೆ. ಚುರುಮುರಿ ಲೈ ಒಳದೆ ತಿಂದು ಬಂದಿರೋನ್ಗೆ ನನಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ನಿನ್ ಗೊತ್ತು, ಸುಮ್ನೆ ನಿತ್ಕೊಳ್ಳ ಹೇಳಿ. ಅಣ್ಣ ಬೇಡ ಅಣ್ಣ, ಒಂದೊಂದು ಲಾಟಿ ಏಟು ಒಂದು ಎರಡನ್ನೂ ಮಾಡಕ್ ಆಗ್ತಾ ಇಲ್ಲ ಅಣ್ಣ, ನನಗೆ ಕಷ್ಟ ಆಗುತ್ತೆ, ಬೇಡ ಅಣ್ಣ ಅಂತ ಹೇಳಿದಾಗ, ಎಲ್ಲ ಏನು ಆಗಲ್ಲ ಮಗನೇ, ನಾನ್ ಮಾಡ್ತಾ ಇರೋ ಕೆಲ್ಸ ತುಂಬಾನೇ ಈಸಿ ಆಗಿದೆ, ಗೊತ್ತೇ ಆಗೋದಿಲ್ಲ. ಆ ರೀತಿ ನನ್ ಕೆಲ್ಸ ಮುಗಿಸ್ಕೊಂಡು ಬರ್ತೀನಿ. ಇಲ್ಲಿ ನಾನು ಸ್ಕೂಲ್ ಹತ್ರ ಹೋಗಲ್ಲ ಕಣ್ಲಾ ನೋಡೋದಕ್ಕೆ, ಡೈರೆಕ್ಟ್ ಆಗಿ ಅವ್ರ ಮನೆ ಹತ್ರನೇ ಹೋಗ್ತೀನಿ, ನೋಡ್ಕೊಂಡ್ ಬರ್ತೀನಿ ಕಣ್ಲಾ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ನೀನ್ ಏನ್ ಮಾಡ್ಬೇಕು ಅಂತ ಹೊರಟಿದ್ಯಾ ಹೇಳೋಣ, ನಂಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಕೋಳಿ ಕೇಳ್ತಾನೆ ಕಡೆ, ಸರಿ ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ ಅಂತ ಅಮರ್ ಹೇಳ್ತಾ ಇರ್ಬೇಕಾದ್ರೆ, ಬಿಸಿಯಾಗಿ ಅಡಿಗೆ ರೆಡಿ ಆಗಿದೆ, ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ. ಇಲ್ಲ ನನಗೆ ಟೈಮ್ ಆಗಿದೆ, ಟೈಮ್ ಇಲ್ಲ, ನಾನು ಹೋಗ್ಲೇಬೇಕು, ಇಲ್ಲ ಅಂದಿದ್ರೆ ಅಮ್ಮನ ಕೈ ರುಚಿನ ಮಿಸ್ ಮಾಡ್ಕೊಂತ ಇದ್ನ. ಅಮರ್ ಹೇಳ್ತಾನೆ, ಎಲ್ರಿಗೂ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ. ಸರ್ಪ್ರೈಸ್ ಅದು ಅಂತ ಕೇಳಿದಾಗ, ನಾನು ಹೈಯರ್ ಎಜುಕೇಶನ್ಗೆ ಅಂತ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ, ನೀನೊಂದ್ 3 ವರ್ಷ ನಿಮ್ ಜೊತೆ ಇರಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ, ಎಲ್ರನ್ನೂ ಕೂಡ ಕಂಗ್ರಾಚುಲೇಷನ್ಸ್ ಅಂತ ವಿಶ್ ಮಾಡ್ತಾರೆ. ತುಂಬಾನೇ ಮೋಸ. ಇದಕ್ಕೂ ಮುಂಚೆ ನನಗೆ ಯಾಕೆ ಹೇಳಲಿಲ್ಲ, ಇವಾಗ ಹೇಳ್ತಾ ಇದೆಯಲ್ಲ? ಗೌರಿ ಕೋಪ ಮಾಡ್ಕೊಂಡು ಕೇಳ್ತಾಳೆ. ಅಂತಂದ್ರೆ ನೀನ್ ಮುಂಚೆನೆ ಬೇಜಾರ್ ಮಾಡ್ಕೊಂಡು ನನ್ ಬೇಜಾರಲ್ಲೇ ಕಳ್ಸ್ಕೊಡ್ತಾ ಇದ್ದೆ, ನಾನು ಇವಾಗ ಹೇಳ್ತಾ ಇದ್ದೀನಿ, ಹೇಳಿದ್ರು ಕೂಡ ನೀನ್ ಎಷ್ಟು ಬೇಜಾರ್ ಮಾಡ್ಕೊಂತಿದ್ಯಾ ನೋಡು, ನಾನು ಇವಾಗ ಹೇಳ್ತಾ ಇರೋದು ಅವಾಗ್ಲೇ ಹೇಳಿಲ್ಲ ಅಂತ ಹೇಳಿ ಅಮರ್ ಹೇಳ್ತಾನೆ. ಆದ್ರೂ ಕೂಡ ಮೇಲೆ ನನಗೆ ತುಂಬಾ ಕೋಪ ಬರ್ತಾ ಇದೆ, ಇಂತ ಕೆಲಸ ಮಾಡ್ಬಾರ್ದಿತ್ತು ಅಂತ ಹೇಳಿದಾಗ, ಒಳ್ಳೆ ಕೆಲ್ಸಕ್ಕೆ ತಾನೇ ಹೋಗ್ತಾ ಇರೋದು, ಇಲ್ಲ ಹೋಗ್ಬಾ ಅಂತ ಹೇಳಿ ಸಮಾಧಾನ ಮಾಡ್ಕೊಂತಾಳೆ ಗೌರಿ. ಅವ್ನ್ ನಿನ್ ಫ್ರೆಂಡ್ ಅಲ್ಲಮ್ಮ, ಅವನು ಬೆಳಗ್ಗೆ ತಾನೇ ರಾಖಿ ಕಟ್ಟಿದ್ಯಾ, ಅವನೀಗ ನಿನ್ ಅಣ್ಣ, ನಿನಗೆ ಒಳ್ಳೇದಾಗ್ಲಿ ಅಂತ ನೀನ್ ಬಯಸ್ಬೇಕು. ವಿಜಿ ಕೂಡ ಹೇಳ್ತಾಳೆ, ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಾ. ಗೌರಿ ಹೇಳ್ದಾಗ, ಓಕೆನಮ್ಮ. ಅಮರ್ ಹೇಳಿ ನಾನಿನ್ ಹೊರಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಅಲ್ಲಿವರೆಗೂ ಬಂದು ಬಿಡ್ತೀನಿ. ಇನ್ನೊಂದ್ ಕಡೆ ಶಂಕರ ಸಂತಾ ಕ್ಲಾಸ್ ವೇಷದಲ್ಲಿ ಎಂಟ್ರಿ ಕೊಡ್ತಾರೆ. ಶಂಕರ ಎಂಟ್ರಿ ಕೊಡೋ ರೈಲ್ಗೆ ಕಾನ್ಸ್ಟೇಬಲ್ ಕಣ್ಗಳಿಗೆ ಬೆಳಕು ಹೊಡಿತಾ ಇರುತ್ತೆ. ಅಲ್ಲೂ ಕಷ್ಟಪಟ್ಕೊಂಡು, ನೋಡಿ ಯಾರಪ್ಪ ನೀನು, ಇಲ್ಲಿ ಯಾಕೆ ಬಂದಿದ್ಯಾ? ಕಾನ್ಸ್ಟೇಬಲ್ ಕೇಳ್ತಾ ಇರ್ಬೇಕಾದ್ರೆ, ಏನಪ್ಪಾ ಮಗು, ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವೇ ಅಂತ ಶಂಕರ ಹೇಳ್ತಾನೆ. ಮಗುಗಿಗೂ ಅಂತೆಲ್ಲ ಹೇಳ್ತಾ ಇದೀಯಾ, ಯಾರೇ ನೀನು ಅಂತ ಕಾನ್ಸ್ಟೇಬಲ್ಗಳು ಶಂಕರಂಗೆ ಆವಾಜ್ ಆಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅಮರ್, ನಿಮಗೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ತಾ ಇರ್ತಾನೆ. ಅದು ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದೀಯ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ಬೇಕಾದ್ರೆ, ನೋಡಿ ನೀವು ಕಪಲ್ಸ್ ವರ್ಲ್ಡ್ ಅನ್ನ ಸುತ್ತೋದಕ್ಕೆ ಒಳ್ಳೆ ಏಜೆನ್ಸಿನ ಹಿಡ್ಕೊಂಡು ಟಿಕೆಟ್ ನ ಬುಕ್ ಮಾಡಿದೀನಿ, ಇದ್ರಲ್ಲಿ ಹೋಗ್ಲೇಬೇಕು, ಹೋಗ್ಬಿಟ್ಟು ದೇಶ ಎಲ್ಲ ಸುತ್ಕೊಂಡ್ ಬರ್ಬೇಕು ನನ್ನ ಆಸೆ ಅಂತ
ಅಮರ್ ಹೇಳ್ತಾನೆ, ಆಗ ವಾಸಂತಿ, ನಾನೇನೋ ಬಾಯಿ ಮಾತು ಕೇಳ್ಬಿಟ್ರೆ ನೀವು ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದೀರಾ. ವಾಸಂತಿ ಹೇಳ್ತಾರೆ, ಮಾತಂತ ಏನಿಲ್ಲಮ್ಮ, ನಾನು ಸೀರಿಯಸ್ ಆಗಿ ಇದನ್ನೆಲ್ಲ ಮಾಡ್ತಿರೋದು. ಇಬ್ರು ಜಾಲಿಯಾಗಿ ಕಾಲ ಕಳೆಯೋದನ್ನ ನಾವೆಲ್ಲರೂ ನೋಡ್ಲೇಬೇಕು. ಅಮ್ಮ ಬೇಡ ಅಂತ ಹೇಳ್ಬೇಡಿ, ನೀವು ಹೋಗ್ಲೇಬೇಕು ಅಂತ ಅಮರ್ ಹೇಳ್ತಾನೆ. ರಿಕ್ವೆಸ್ಟ್ ಮಾಡಿದ್ಮೇಲೆ ಸರಿನಪ್ಪ ಆಯ್ತು, ನೀನು ಇಷ್ಟೊಂದು ಕೇಳ್ಕೊಂತಿದ್ಯಾ ಅಂದ್ಮೇಲೆ ನಾವು ಹೋಗಿ ಬರ್ತೀವಿ ಅಂತೇಳಿ ಟಿಕೆಟನ್ನ ಕೈಗಿಸ್ಕೊಂತಾರೆ. ಆಮೇಲೆ ನಾನು ಇನ್ನು ಹೊರಡ್ತೀನಿ, ಆಶೀರ್ವಾದ ಮಾಡಿ ಅಂತೇಳಿ ಅಮರ್ ವಾಸಂತಿ ಮತ್ತೆ ಆನಂದ್ ಕಾಲಿಗೆ ಬೀಳ್ತಾನೆ. ಅಮರ್ ಇನ್ನೇನು ಹೊರಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಈ ಕಡೆ ಸಂತ ವೇಷದಲ್ಲಿರೋ ಶಂಕರ ನೋಡಿ, ನಾನು ಎಲ್ಲಾರ ಮನೆಗೆ ಹೋಗಿ ಗಿಫ್ಟ್ ನ ಕೊಡ್ತಾ ಇದ್ದೀನಿ, ಅನ್ಬೇಡಿ ಪ್ಲೀಸ್ ಗಿಫ್ಟ್ ತಗೊಳ್ಳಿ ಅಂತ ಗಿಫ್ಟ್ ನ ಕೊಡ್ತಾನೆ. ಕೊಟ್ಟ ತಕ್ಷಣ ಆ ಕಾನ್ಸ್ಟೇಬಲ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಇದು ಇವ್ರು ನೋಡ ಕಳ್ಸಿದ್ರೆ ಮೇಡಮ್ ಸುಮ್ನೆ ಇರ್ತಾರ, ಅವ್ರು ನೋಡಿದ್ರೆ ಮೊದಲೇ ತುಂಬಾ ಕೋಪದಲ್ಲಿದ್ದಾರೆ, ಕಳ್ಸೋದು ಅಂತ ಅವ್ರವರೇ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಒಬ್ಬ ಕಾನ್ಸ್ಟೇಬಲ್, ಅಯ್ಯೋ ಗಿಫ್ಟ್ ಕೊಟ್ಟಿದ್ದಾರೆ ಕಳ್ಸಿದ್ರಾಯ್ತು ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಗೌರಿ ಮತ್ತೆ ಅಮರ್ ಮಾತಾಡ್ಕೊಂತ ಬರ್ತಾ ಇರ್ತಾರೆ ಹೊರಗಡೆ. ನೀನು ಶಂಕರನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ, ನೀನು ಅವ್ನ ಬಗ್ಗೆ ಇಟ್ಟಿರೋ ಕೆಟ್ಟ ಅಭಿಪ್ರಾಯನ ಬದಲಾಯಿಸ್ಕೋ ಗೌರಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ನೀವು ಅವ್ನ ಬಗ್ಗೆ ಇನ್ನೊಂದ್ ಮಾತು ಕೂಡ ಆಡ್ಬೇಡ, ನೀನು ಬೇರೆ ದೇಶಕ್ಕೆ ಹೋಗ್ತಾ ಇದೀಯಾ, ಖುಷಿಯಾಗಿ ಹೋಗ್ಬಿಟ್ವಾ, ಅಡ್ವಾನ್ಸ್ ಆಗಿ ಹ್ಯಾಪಿ ಜರ್ನಿ ಅಂತ ಗೌರಿ ಹೇಳ್ತಾಳೆ. ಗೌರಿ ಆಯ್ತು, ನೀನ್ ಹೇಗನ್ಸುತ್ತೋ ಹಾಗೆ ಮಾಡು ಅಂತ ಅಮರ್ ಹೇಳ್ತಾನೆ. ಕಡೆ ಸಂತ ಬಂದಿರೋದನ್ನ ಗೌರಿ ಮತ್ತೆ ಅಮರ್ ಇಬ್ರು ಕೂಡ ನೋಡ್ತಾರೆ. ಒಂದ್ ಕಡೆ ಪಾರ್ವತಿ ಮತ್ತೆ ಸುನಂದ್ರ ಇಬ್ರು ಕೂಡ ಇಲ್ಲಿ ನಮ್ ಶಂಕರ ಕಾಣಿಸ್ತಾನೆ ಇಲ್ಲ ಹೌದಾ ಅಂತ ಕೇಳ್ತಾ ಇರ್ಬೇಕಾದ್ರೆ, ನಿಮಗ ಸಂತ ಆಗಿದ್ದಾನೆ ಅಂತ ಹೇಳ್ತಾರೆ. ಏನೋ ಹೇಳ್ತಾ ಇದ್ದೀರಾ, ಸಂತ ಆಗಿದಾನ? ದೇವ್ರೆ, ನನ್ ಮಗನಿಗೆ ಎಂತ ಸ್ಥಿತಿ ಬಂತಪ್ಪ, ಕಣ್ಮುಂದೆನೆ ಇದ್ರು ಕೂಡ ಸನ್ಯಾಸಿ ಆಗುವಂತ ಬಂತ ಅವನಿಗೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಪಾರ್ವತಿ. ಅಯ್ಯೋ ಅಮ್ಮರೇ, ಅದು ಬರೀ ವೇಷ ಅಷ್ಟೇ, ಎದ್ಕೆ ಅವ್ರ ಮನೆಗೆ ಹೋದ್ರೆ ಬಿಟ್ಕೊಳ್ತಾ ಇರ್ಲಿಲ್ವಲ್ಲ, ಈ ವೇಷ ಹಾಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ, ಹೂನ ಮಾತಾಡ್ಸೋದಕ್ಕೆ ಹೋಗಿದಾರೆ ಅಷ್ಟೇ. ಕಡೆ ಗೌರಿ ಆ ಸಂತನ ಮನೆ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಇಷ್ಟನೇ ಪಡ್ತಾ ಇರ್ಲಿಲ್ಲ. ಯಾರ್ರಿ ಒಳಗಡೆ ಬಿಟ್ಟಿದ್ದು, ಹೋಗಿ ಇಲ್ಲಿಂದ ಆಚೆ ಹೇಗ್ತಾ ಇರ್ತಾಳೆ. ನೀನ್ ಒಳ್ಳೆ ಮನ್ಸಿಂದ ಈ ಪ್ರಪಂಚನ ನೋಡು, ಆಗ ನಿನಗೆಲ್ಲ ಸುಂದರವಾಗಿ ಕಾಣಿಸುತ್ತೆ, ಕೋಪನ ಬಿಟ್ಬಿಡು, ಕೋಪ ನಿನ್ನನ್ನೇ ಸುಟ್ಟಾಕ್ಬಿಡುತ್ತೆ ಸಂತ ಹೇಳ್ತಾ ಇರ್ತಾನೆ. ಹೌದು, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ಅಮರ್ ಕೂಡ ಹೇಳ್ತಾನೆ. ನಾ ಒಳಗಡೆ ಬಿಡೋದಕ್ಕೆ ಆಗೋದಿಲ್ಲ. ಗೌರಿ ಹೇಳ್ತಾ ಇರ್ಬೇಕಾದ್ರೆ, ಸಂತ ಅವ್ರೆ, ನಾನು ಓದೋದಕ್ಕೆ ಅಂತ ಫಾರಿನ್ಗೆ ಹೋಗ್ತಾ ಇದ್ದೀನಿ, ಒಳ್ಳೇದಾಗ್ಲಿ ಅಂತ ಹೇಳಿ ಬ್ಲೆಸ್ ಮಾಡಿ ಅಂತ ಅಮರ್ ಹೇಳ್ತಾನೆ. ತಪ್ಪ, ನೀನ್ ಹೋಗ್ತಾ ಇರೋ ಕೆಲ್ಸ ಎಲ್ಲ ಶುಭವಾಗ್ಲಿ ಹೇಳಿ ಶಂಕರ ವಿಶ್ ಮಾಡ್ತಾನೆ. ಈ ಕಡೆ ಏನ್ ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಅಣ್ಣ, ಗೌರಿ ಅತ್ತಿಗೆ ಮತ್ತೆ ಅಣ್ಣ ಇಬ್ರು ಒಂದಾಗ್ಬೇಕು ಅಂತ ಹೇಳಿ ಕೂಡ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಇವಾಗ ಕಾಲ ಕೂಡಿ ಬರ್ತಾ ಇದೆ, ಈ ಗಂಗಂದೊಂದು ಮದ್ವೆ ಆಗಿ ಹೋಗ್ಬಿಟ್ರೆ ಸಾಕು, ನಾವು ತಾಂಬೂಲ ತಗೊಂಡು ಅತ್ತಿಗೆ ಮನೆಗೆ ಹೆಣ್ ಕೇಳಕ್ಕೆ ಹೋಗ್ತೀವಿ. ಅತ್ತಿಗೆನ ಒಂದ್ ಮಾಡೋದೆ. ಕೋಳಿ, ಚುರುಮುರಿ, ಪಂಕು 3 ಜನನು ಮಾತಾಡ್ತಾ ಇರ್ತಾರೆ. ಎಲ್ಲ ಅಲ್ಲೇ ಹಿಂದ್ಗಡೆ ನಿಂತ್ಕೊಂಡು ಗಂಗಾ ಕೇಳಿಸ್ಕೊಂತಾ ಇರ್ತಾಳೆ. ಆಯರ್ಕೆಯಿಂದ ಹಂಗೆ ಆಗ್ಬಿಟ್ರೆ ಸಾಕ್ ಕಣ್ಲಾ ಅಂತ ಸುನಂದ ಮತ್ತೆ ಪಾರ್ವತಿ ಇಬ್ರು ಕೂಡ ಹೇಳ್ತಾ ಇರ್ತಾರೆ. ಗೌರವ ಮತ್ತೆ ಶಂಕರ ಒಂದಾಗ್ಬೇಕು ಅಂತ ನಾವು ತುಂಬಾನೇ ಪಟ್ವಿ, ಆದ್ರೆ ಏನ್ ಮಾಡೋದು, ಫಲ ಕೊಡ್ಲಿಲ್ಲ. ಈ ಗಂಗಾ ಈಗ ಮದ್ವೆಗೆ ಒಪ್ಕೊಂಡಿದ್ದಾಳಲ್ವಾ, ಮದ್ವೆ ಒಂದಾಗಿ ಅವಳು ಹೋಗ್ತಿದ್ದಾಗೆ ನಾವೆಲ್ಲ ಶಂಕರಣ್ಣ ಮತ್ತೆ ಗೌರವ್ ಅದ್ಕೆನ ಒಂದ್ ಮಾಡೇ ಮಾಡ್ತೀವಿ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಆದ್ಮೇಲೆ ನನ್ನನ್ನು ಮತ್ತೆ ಪಂಕುನು ಇಬ್ರನ್ನು ಒಂದ್ ಮಾಡಿ ಮದ್ವೆ ಮಾಡ್ಬೇಕು ಅಂತ ಹೇಳಿ ಚುರುಮುರಿ ಹೇಳ್ತಾ ಇರ್ತಾನೆ. ಹೇಳ್ತಾ ಇದೀಯಾ, ಮಾಡೋದಕ್ಕೆ ತುಂಬಾನೇ ಕ್ಯಾಮೆ ಐತೆ, ಅದನ್ನ ಮುಗಿಸ್ಲಾ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಕೋಳಿ ಇದ್ದೋನು ಎಲ್ಲ ಕೆಲ್ಸನು ನಾನ್ ಮಾಡಿ ಮುಗಿಸ್ತೀನಿ, ಆಮೇಲೆ ಪಂಕುನ ನನಗೆ ಮದ್ವೆ ಮಾಡಿಸ್ರಿ ಅಂತ ಕೋಳಿ ಹೇಳ್ತಾ ಇರ್ತಾನೆ. ಮನೇಲಿ ನಿಮಗೆ ಕೂಳು ಸಿಗ್ಬೇಕೋ ಬೇಡ್ರಲ್ಲ, ಕೂಳು ಸಿಗ್ಬೇಕು ಅಂದ್ರೆ ಮುಚ್ಕೊಂಡ್ ಕೆಲಸ ಮಾಡಿ ಹೋಗ್ರಲ್ಲ ಅಂತ ಹೇಳಿ ಪಾರ್ವತಿ ಮತ್ತೆ ಸುನಂದ ಅವರಿಗೆ ಗದ್ರತಾರೆ. ಮಾತೆಲ್ಲ ಕೇಳಿಸ್ಕೊಂಡು ಗಂಗಾ ತುಂಬಾನೇ ಕೋಪ ಮಾಡ್ಕೊಂಡು ಕೊಂತಾ ಇರ್ತಾಳೆ. ಈ ಶಂಕರನ್ನ ಗೌರಿಯಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡ್ರು, ಮತ್ತೆ ಅವ್ರ ಹತ್ರನೇ ಹೋಗಿ ಹತ್ರ ಆಗ್ತಾ ಇದ್ದಾನೆ ಅಂತ ಹೇಳಿ ಗಂಗಾ ತುಂಬಾನೇ ಕೋಪ ಮಾಡ್ಕೊಂತಾಳೆ. ಕಡೆ ಅಮರ್, ಪ್ಲೀಸ್ ಗೌರಿ ಒಪ್ಕೋ ಗೌರಿ, ಒಳಗಡೆ ಅಪ್ಪ ಅಮ್ಮ ಹಾಗೆ ಭುವಿ ಅವರಿಗೆಲ್ಲ ವಿಶ್ ಬೇಕಲ್ವಾ, ಬೇಡ ಅಂತ ಹೇಳ್ಬೇಡ, ನಾನು ಹೋಗೋದ್ರಲ್ಲಿ ಭುವಿಗೆ ಒಂದ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೆ, ಇದನ್ನೇ ಒಂದ್ ಗಿಫ್ಟ್ ಅಂತ ಅನ್ಕೋ ಆಯ್ತು ಅಂತ ಗೌರಿ ಒಪ್ಕೊಂತಾಳೆ. ಒಪ್ಕೊಂಡ ತಕ್ಷಣ ಶಂಕರ ನಿಧಾನಕ್ಕೆ ಮೇಲೆ ಹೋಗ್ತಾ ಇರ್ತಾನೆ. ಈ ಕಡೆ ಅಮರ್ಗೆ ಬಾಯ್ ಮಾಡಿ ಗೌರಿ ಕಳಿಸ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.